ಗುರುಭ್ಯೋ ನಮ ಗುರು ರಾಘವೇಂದ್ರಾಯ ನಮ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ಪಂಡಿತ್ ಎನ್ ಶಾಸ್ತ್ರಿ ಮಾಡ್ತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ 2026 ವೃಷಭ ರಾಶಿಯವರಿಗೆ ಮಾಸ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಮೊದಲನೆಯದಾಗಿ ಗ್ರಹಗತಿಗಳ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 2026ರಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗೆ ಸ್ಥಾನ ಪಲಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಏಪ್ರಿಲ್ 3 ಕುಜ ಅಂದರೆ ಮಂಗಳ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಅದು ವೃಷಭ ರಾಶಿ ವೃಷಭ ಲಗ್ನದವರಿಗೆ 11ನೇ ಮನೆ ಆಗಿರುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 11 ಮತ್ತು ಏಪ್ರಿಲ್ 30ಕ್ಕೆ ಬುಧ 2 ಸತಿ ಈ ತಿಂಗಳಲ್ಲಿ ಸ್ಥಾನ ಪಲಟವನ್ನು ಮಾಡ್ತಾನೆ. ಮೊದಲನೆಯದಾಗಿ ಕುಂಭರಾಶಿಯಿಂದ ಮೀನರಾಶಿಗೆ, ಆನಂತರದಲ್ಲಿ ಏಪ್ರಿಲ್ 30 ಮೀನರಾಶಿಯಿಂದ ಮೇಷರಾಶಿಗೆ ಬದಲಾವಣೆ ಮಾಡ್ತಾನೆ. ಅದೇ ರೀತಿ ಏಪ್ರಿಲ್ 14 ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಇದು ನಿಮಗೆ ಅಂದರೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ 12ನೇ ಮನೆ ಆಗಿರುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 20 ಶುಕ್ರ ಮೇಷರಾಶಿಯಿಂದ ನಿಮ್ಮ ಮನೆಗೆ ಅಂದರೆ ಸ್ವಂತ ಮನೆಗೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಕ್ರ ಸ್ವಂತ ಮನೆಗೆ ಬರ್ತಕ್ಕಂಥದ್ದು ಇರುತ್ತೆ. ಈ ರೀತಿ ಬದಲಾವಣೆ ಆದ ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಮೊದಲನೆಯದಾಗಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಹಣಕಾಸಿನ ವಿಚಾರ ತಗೊಳ್ತಾ ಹೋದರೆ, ಹಣಕಾಸಿನ ವಿಚಾರ ನಾವು ನೋಡಬೇಕಂತಂದರೆ 2ನೇ ಮನೆ, 6ನೇ ಮನೆ, 11ನೇ ಮನೆ, ಈ 3 ಮನೆಗಳನ್ನು ನಾವು ನೋಡಬೇಕಾಗತ್ತೆ. 2ನೇ ಸ್ಥಾನ ಧನಸ್ಥಾನ, 6ನೇ ಸ್ಥಾನ ಋಣಬಾಧೆ, ಶತ್ರು, ಇದನ್ನು ನೋಡಬೇಕಾಗತ್ತೆ. ಹಣಕಾಸಿನ ವಿಚಾರ ಬಂದಾಗ ಋಣದ ವಿಚಾರ, ಸಾಲದ ವಿಚಾರಗಳನ್ನು 6ನೇ ಮನೆ ನಾವು ನೋಡಬೇಕಾಗತ್ತೆ. ಅದೇ ಲಾಭದ ವಿಚಾರ ಬಂದಾಗ ನಾವು 11ನೇ ಮನೆ ನೋಡಬೇಕಾಗತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ 2ನೇ ಮನೆಯಲ್ಲಿ ಗುರು ಇದ್ದಾನೆ. 2ನೇ ಮನೆ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹಣ ಸಂಪಾದನೆ ಆಗ್ತಕ್ಕಂಥದ್ದು ಈ ತಿಂಗಳು ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು 6ನೇ ಮನೆ ನೋಡಲಿಕ್ಕೆ ಹೋದಾಗ 6ನೇ ಮನೆಯ ಮೇಲೆ ಸೂರ್ಯ ಮತ್ತು ಬುಧನ ದೃಷ್ಟಿ ಇದೆ. ಸೂರ್ಯನ ದೃಷ್ಟಿ ಶುಕ್ರನ ಮನೆ ಅಂದರೆ ತುಲಾ ರಾಶಿಯ ಮೇಲೆ, ಶುಕ್ರನ ಮನೆ ಮೇಲೆ ಸೂರ್ಯ ಮತ್ತು ಬುಧನ ದೃಷ್ಟಿ ಇದೆ. ಅದೇ ರೀತಿಯಲ್ಲಿ ನಿಮ್ಮ 11ನೇ ಮನೆ ನೋಡ್ಲಿಕ್ಕೆ ಹೋದರೆ 11ನೇ ಮನೆ ನಿಮಗೆ ಮೀನರಾಶಿ ಆಗುತ್ತೆ. ಅದೇ ರೀತಿ 11ನೇ ಮನೆ ನೋಡಬೇಕಾಗತ್ತೆ. 11ನೇ ಮನೆಯಲ್ಲಿ ನಿಮಗೆ ಶನಿ ಮತ್ತು ಕುಜ ಇದ್ದಾರೆ. ಶನಿ ಇರೋದ್ರಿಂದ ನಿಮ್ಮ ಲಾಭ ಸ್ಥಾನದಲ್ಲಿ ಸಂಪೂರ್ಣವಾಗಿ ನೀವು ಶಿಸ್ತುಬದ್ಧವಾಗಿ ನಡ್ಕೋಬೇಕಾಗತ್ತೆ. ಹಣಕಾಸಿನ ಒಳ ಅರಿವು ಬರಬೇಕಾದ್ರೆ ನೀವು ಶಿಸ್ತುಬದ್ಧವಾಗಿ ನೋಡ್ಕೋಬೇಕು. ಅದಾದ ನಂತರ 2ನೇ ಮನೆಯಲ್ಲಿ ನಿಮಗೆ ಏನಪ್ಪ ಅಂದರೆ ಧನಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ನಿಮಗೆ ಲಾಭ ತಂದು ಕೊಟ್ಟರು ಸಹ ನಿಮಗೆ ಶನಿ ಮಹಾತ್ಮರು ಏನು ಮಾಡ್ತಾರೆ, ನೀವು ಶಿಸ್ತುಬದ್ಧವಾಗಿರಲಿಲ್ಲ ಅಂತಂದರೆ ಅದನ್ನು ನೀವು ನಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಶಿಸ್ತುಬದ್ಧವಾಗಿ ನೋಡಿಕೊಂಡ್ರೆ ಮಾತ್ರ ಶನಿ ಮಹಾತ್ಮರು ನಿಮಗೆ ಸಂಪೂರ್ಣವಾಗಿ ಬಂದಿರತಕ್ಕಂಥ ಹಣವನ್ನು ನೀವು ಉಳಿಯೋ ಥರ ಮಾಡ್ತಾರೆ. ಅದೇ ರೀತಿಯಲ್ಲಿ ಆನಂತರದಲ್ಲಿ ಪ್ರೀತಿ ಪ್ರೇಮದ ವಿಚಾರ ನೋಡಲಿಕ್ಕೆ ಹೋದರೆ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಪ್ರೀತಿ ಪ್ರೇಮದ ವಿಚಾರ ನೋಡಲಿಕ್ಕೆ ಹೋದರೆ 5ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ನಿಮಗೆ 5ನೇ ಮನೆ ನಿಮಗೆ ಕನ್ಯಾ ರಾಶಿ ಆಗಿರುತ್ತದೆ. ಕನ್ಯಾ ರಾಶಿ ಅಧಿಪತಿ ನಿಮಗೆ ಬುಧ ಬಂದು ನಿಮಗೆ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಕೂತಿದ್ದಾರೆ. ಅದೇ ರೀತಿಯಲ್ಲಿ 5ನೇ ಮನೆಯ ಮೇಲೆ ಶನಿ ಮತ್ತು ಕುಜನ ದೃಷ್ಟಿ ಇದೆ. ಶನಿ ಮತ್ತು ಕುಜನ ದೃಷ್ಟಿ ಇರೋದ್ರಿಂದ ನೀವು ಪ್ರೀತಿ ಪ್ರೇಮದಲ್ಲಿ ನಿಷ್ಠೆಯಿಂದ ಈ ತಿಂಗಳು ನೀವು ಕಳಿಬೇಕಾಗತ್ತೆ. ವೃಷಭ ರಾಶಿಯವರು ನಿಷ್ಠೆ ಇಲ್ಲ ಅಂತಂದರೆ ನಿಮ್ಮ ಪ್ರೀತಿ ಪ್ರೇಮ ಮುರಿದು ಬೀಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ಕೆಲಸದ ವಿಚಾರ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕೆಲಸದ ವಿಚಾರವನ್ನು ನೋಡೋಕ್ಕೆ ಹೋದರೆ 10ನೇ ಮನೆಯನ್ನು ನೋಡಬೇಕಾಗತ್ತೆ. 10ನೇ ಮನೆಯಲ್ಲಿ ನಿಮಗೆ ರಾಹು ಇರ್ತಾನೆ. ರಾಹು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಟೆಕ್ನಿಕಲ್ ವಿಚಾರಗಳು ನೋಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಟೆಕ್ನಿಕಲ್ ವಿಚಾರದಲ್ಲಿ ನೀವು ತುಂಬ ನೀವು ಈ ತಿಂಗಳು ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ IT ಕೆಲಸ ಮಾಡುವಂಥವ್ರಿಗೂ ಕೂಡ ಈ ತಿಂಗಳು ಪ್ರಮೋಷನ್ ಆಗ್ತಕ್ಕಂಥದ್ದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ವಿಚಾರ ನೋಡ್ತಾ ಹೋದರೆ, ಆರೋಗ್ಯದ ವಿಚಾರ ಅಂದರೆ ನೀವು 8ನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ಅಷ್ಟಮದಲ್ಲಿ ನಿಮಗೆ 8ನೇ ಮನೆ ಧನುರಾಶಿ ಆಗಿರ್ತಕ್ಕಂಥದ್ದು. ಅಷ್ಟಮದ ಮೇಲೆ ನಿಮಗೆ ಶನಿ ದೃಷ್ಟಿ ಇರೋದರಿಂದ ಏನಾಗುತ್ತೆ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಗೊಂದಲ ಆಗ್ತಕ್ಕಂಥದ್ದು ತುಂಬ ಚಾನ್ಸ್ ಇದೆ. ಈ ತಿಂಗಳು ನೀವು ವಾಹನದಲ್ಲಿ ಆಗಿರತಕ್ಕಂಥದ್ದು, ವೃಷಭ ರಾಶಿ ವೃಷಭ ಲಗ್ನದವರು ವಾಹನದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆ ನಂತರದಲ್ಲಿ ಸ್ವಲ್ಪ ಆರೋಗ್ಯದಲ್ಲೂ ನಿಮ್ಮ ಏನಪ್ಪ ಅಂತಂದರೆ ತುಂಬ ಅವಾಗವಾಗ ನೀವು ಚೆಕಪ್ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಏಜ್ ಆಗಿರ್ತಕ್ಕಂಥವ್ರು ಏನಾದರೂ ಮಾಡಿ ನಿಮ್ಮ ಆರೋಗ್ಯದ ಒಂದು ಸತಿ ತಪಾಸಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಅದೇ ರೀತಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕುಟುಂಬದ ವಿಚಾರ ತೊಗೊಳ್ಳಿಕ್ಕೆ ಹೋದರೆ, ಗಂಡ ಹೆಂಡತಿದು ಮತ್ತು ಕುಟುಂಬದ ವಿಚಾರ ತೊಗೊಳ್ತಾ ಹೋದರೆ 7ಮ ಮನೆ
ಏಳನೇ ಮನೆಯನ್ನು ನಾವು ನೋಡಬೇಕಾಗತ್ತೆ. ಗಂಡ ಹೆಂಡತಿ ವಿಚಾರ ಅಂದಾಗ ಪಾರ್ಟ್ನರ್ಶಿಪ್ ಮನೆಯನ್ನು ನಾವು ನೋಡಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಮನೆ ನಿಮಗೆ 7ನೇ ರಾಶಿ ಬಂದು ನಿಮಗೆ ವೃಶ್ಚಿಕ ರಾಶಿ ಆಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿ ನಿಮಗೆ ಅಧಿಪತಿ ಕುಜ ಬಂದು ನಿಮಗೆ ಏನಪ್ಪ ಅಂದರೆ 10ನೇ ಮನೆ 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮಗೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು ತುಂಬ ಚಾನ್ಸ್ ಇದೆ. ಅಗ್ರೆಸಿವ್ ಆಗಿರ್ತೀರ. ಸ್ವಲ್ಪ ಕೋಪ ಬಂದಾಗ, ಜಗಳವಾದ ವಿಚಾರ ಬಂದಾಗ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ಲಗ್ನದವರು ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಲ್ಲಿ ಏನಾದರೂ ನಿಮಗೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ನಿಮ್ಮ ಜಾತಕವನ್ನು ತೋರಿಸ್ಬೇಕಾದ್ರೆ ಇಲ್ಲ ನಿಮ್ಮ ದಶಭುಕ್ತಿಗಳನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಏನಾದರೂ ನೀವು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು, ಜಾತಕವನ್ನು ಕೇಳಬೇಕು ಅಂತಂದರೆ ನಾನು ಕೆಳಗಡೆ ಇರ್ತಕ್ಕಂಥ ನಮ್ಮ ನಂಬರಿಗೆ ಕರೆ ಮಾಡ್ಬೋದು. ನಮ್ಮ ಆಫೀಸ್ ಅಡ್ರೆಸ್ಗೆ ನೇರವಾಗಿ ಬಂದು ಸಹ ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.